ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಲೇ ಹುಚ್ಚಪ್ಯಾಲೆ ಪವ್ಯ ಏನಂತ ಮಾತಾಡ್ತಿಲಿ? ಒಂದು ಸಲ ಸೋತ್ರ ಜೀವನದಾಗ ಮತ್ ಸೋಲ್ತಾನೆ ಇರ್ಬೇಕಂತ ಯಾರು ಹೇಳ್ಯಾರೇನ? ಅಯ್ಯೋ ಹಂಗಲ್ಲೋ ಯಪ್ಪ ಬಸಣ್ಣ, ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ. ಈಗ ನಮ್ಮ ಕೈಯಾಗಿರೋದಾದ್ರ ನಾವು ನಂಬಬಹುದು, ಬ್ಯಾರೆಯವ್ರ ಕೈಯಾಗಿದ್ರ ಅದ್ ಹೆಂಗ ನಂಬಕಾಕೈತಿ? ಅಲ್ಲ ಮಾರೆ, ಸ್ವಲ್ಪ ಆಲೋಚನೆ ಮಾಡಿ ಅಂತೆ. ಇನ್ನೊಬ್ಬರ ಕೈಯಲ್ಲಿ ಇದ್ರೆ ಆದ್ರೂ ನಂಬಬಹುದು ಮಾರೆ. 13 ಜನ ಅವರ ಕೈಯಲ್ಲಿ ಇರೋದನ್ನ ನಾವು ಹೇಗೆ ನಂಬೋದು? ಇದು ಕರೆನ, ಅದಕ್ಕೆ ತಲೆ ಕೆಟ್ಕೊಳಕ್ ಹೋಗ್ಬೇಡ್ರಿ. ಇದಕ್ಕೆಲ್ಲ ನಮ್ ಗುರುಗಳದಾರಲ್ಲ. ಹಾ ಹೌದು ಮಂಜ, ನಮ್ಮ ಮೌರ್ಯವರ್ಧನ ಗುರೂಜಿ ಇರೋವರೆಗೂ ಸೋಲು ಅನ್ನೋ ಮಾತೇ ಇಲ್ಲ ಅಂತೀನಿ. ಹೌದು ಮಾರೆ, ನಾನು ಸಹ ಅವರ ಬಗ್ಗೆ 4 ಜನ ಹೇಳುವುದನ್ನು ಕೇಳಿದ್ದೇನೆ ಮಾರೆ. ಎಂತ ಅವರು ಅಷ್ಟು ಸಹ ದೊಡ್ಡ ಪವರ್ಫುಲ್ಲಾ? ಮತ್ತಿನ್ನೇಲಿ ಕಲರು ನಂಬರು ಹೆಸರನ್ನ ಗೋಡಂಬಿ ದ್ರಾಕ್ಷಿಗತೆ ಹಾಲ್ನಾಗ ಹಾಕೊಂಡು ಗಟ ಗಟ ಕುಡಿದು ಬಿಟ್ಟಾರ್ಲಿ. ಇದ ಟೀಮ್ ಗೆಲ್ತೈತಿ, ಇದ ಟೀಮ್ ಸೋಲ್ತೈತಿ ಅಂತ ಪಕ್ಕ ಹೇಳ್ತಾರ. ಹಾಗಾದ್ರೆ ಪಸ್ಯ ಅವರ ತನ್ನ ಕೇಳಿ ಬೆಟ್ಟು ಕಟ್ಬೋದಲ್ಲ ಮಾರ್ರೆ, ದುಡ್ಡು ಗ್ಯಾರಂಟಿ ಅಲ್ಲ. ಈ ವರ್ಷ ನಮ್ಮ ಪ್ಲಾನ್ ಇರೋದ ಹಿಂಗ: ಬೆಳಗ್ಗೆ ಗುರುಜಿ ಮಾತು ಕೇಳೋದು, ಟೀಮ್ ಹೆಸರು ಬರ್ಕೊಳ್ಳೋದು, ಸಂಜೆ ಮ್ಯಾಚ್ ಶುರುವಾದ ಮೇಲೆ ಬೆಟ್ಟಿಂಗ್ ಆಡೋದು, ಹಿಂಗ ಗೆಲ್ತಾ ಹೋಗೋದು, ರೊಕ್ಕನ ಎನಿಸ್ತಾ ಇರೋದು. ಹೋದ ವರ್ಷ ತಗೊಂಡ ಬಡ್ಡಿ ಸಾಲನ ತೀರ್ಸೋದು, ಈ ವರ್ಷ ಮತ್ ಸಾಲ ಮಾಡೋದು. ಬಸಣ್ಣ ಹಂಗಲ್ಲೋ ಯಪ್ಪ, ಈ ವರ್ಷ ಗೆದ್ದು ಬ್ಯಾಂಕ್ನಾಗ ಡೆಪಾಸಿಟ್ ಇಡೋದು. ಅಣ್ಣ ಈ ಬೆಟ್ಟಿಂಗ್ ಎಲ್ಲ ಡೇಂಜರ್ ಅಂತೆ. ಲೇ ಪಿಂಗಾನಿ, ಕರೆಂಟ್ ಡೇಂಜರ್ ಅಂತೀವಿ, ಅದನ್ನ ಮನೆಗೆಲ್ಲ ಹಾಕ್ಸ್ಕೊಳಗಿಲ್ಲ. ಹಾ ಅಷ್ಟೇ ಯಾಕೋ ಮಾರಾಯ, ಈ ಸಿಲಿಂಡರ್ ನಾ ಬಾಂಬು ಅಂತ ಹೇಳ್ತಾರ. ಅದನ್ನ ಮನೆಯಾಗ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಬೇಯಿಸ್ಕೊಂಡು ತಿನ್ನೋದಿಲ್ಲನಾ? ರಿಸ್ಕ್ ಆಯ್ತು, ಇಸ್ಕ್ ಹಾಯ್. ರಿಸ್ಕು ಅನ್ನೋ ಪದಾನ ಈ ವಯಸ್ಸಿನಾಗ ತಗೊಳ್ದ ಹೋದ್ರ ಮೀಸಿ ಹೊತ್ತ ಗಂಡಸಿಗೆ ಅವಮಾನ ಆಗೋದಿಲ್ಲನಾ? ಓ ಹಾಗೆ. ಅಂತೂ ಕ್ರಿಕೆಟ್ ಈ ವರ್ಷ ಮತ್ತೆ ಚಾಲು ಆತು. ಕಪ್ ಗೆಲ್ತೀವಲ್ಲೋ ಗೊತ್ತಿಲ್ಲ, ಆದ್ರೆ ಬೆಟ್ಟಿಂಗ್ ನಾಗ ಗೆಲ್ಲೋ ರೊಕ್ಕಂತೂ ನಮ್ಮದ. ಅಕ್ಕ ಬೇಗ ಬಾ, ಇನ್ನೇನು ಸೀರಿಯಲ್ ಶುರು ಆಗುತ್ತೆ. ಇನ್ನೊಂದ್ 2 ತಟ್ಟೆ ಇದೆ, ವರ್ಸಿಟ್ ಬಂದ್ಬಿಡ್ತೀನಿರೋ. ತುಂಬಾ ಧನ್ಯವಾದಗಳು ಗುರುಗಳೇ, ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ನೋಡಿದ್ರೆ ಆಕಾಶ್ ಅವರೇ, ಸೀರಿಯಲ್ ನೋಡಕ್ ಆಲ್ರೆಡಿ ರೆಡಿಯಾಗಿ ಕೂತಿದ್ದಾರೆ. ಆದ್ರೆ ಇವತ್ತಿಂದ ನಮ್ದೇ ಜಮಾನ ಸ್ಟಾರ್ಟ್. ಇಷ್ಟು ದಿನ ಟಿವಿ ತಮ್ಮದೇ ಸ್ವಂತ ಅಂತ ಮೆರಿತಾ ಇದ್ರು, ಆಫ್ ಆಗಿರೋ ಟಿವಿನೂ ಮುಟ್ಟಕ್ ಬಿಡ್ತಾ ಇರ್ಲಿಲ್ಲ. ಶಿವರೇ, ಸೀರಿಯಲ್ ಕಾಂಬೋರೆಗೆ ಮಾತ್ರ ಅವ್ರ ಹವ. ಕ್ರಿಕೆಟ್ ಶುರು ಆಯ್ತಾ, ನಮ್ದೇ ಹವ. ಅದಂಗಾಗುತ್ತೆ? ನಾವು ಸೀರಿಯಲ್ ನೋಡ್ಬೇಕು, ಕ್ರಿಕೆಟ್ ನೋಡೋದಕ್ಕೆ ಬಿಡೋದಿಲ್ಲ. ಅದೇ ಮತ್ತೆ, ನಾವ್ ಸೀರಿಯಲ್ ನೋಡ್ಬೇಕು ಅಷ್ಟೇ. ಅದಂಗಾತು ಗಿರ್ಜಮ್ಮ, ಇವತ್ತು ಬೆಂಗಳೂರು ಟೀಮ್ ಆಡ್ತಿಪ್ಪದು, ನಾವು ಚಿಪ್ಸ್ ತಿಂತ ಮ್ಯಾಚ್ ಕಾಣ್ತು. ಗೆದ್ರು ಹೊಡಕ್ ಪಟಾಕಿ ತಗೊಬಂದಿತ್ತ. ಅದೇ ಮತ್ತೆ, ದಾಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ಈ ಲೇಡೀಸ್ ಬ್ಯಾಚ್ ಗೆದಿರ್ತೀವ. ಕಾಶಿ ಅವರೇ, ಈ ಸಲ ಕಪ್ಪು ನಮ್ದೇ, ರಿಮೋಟು ನಮ್ದೇ. ತಗೊಳಕ್ ನಾವು ಬಿಡ್ಬೇಕಲ್ಲ. ಅದೇ ಮತ್ತೆ, ನಾವ್ ಸೀರಿಯಲ್ ನೋಡ್ಬೇಕು ಅಷ್ಟೇ. ಗೌರಿ, ನಿನ್ನ ಈ 2 ಕೋಮಲವಾದ ಕೈಗಳಿಗೆ ಚಿನ್ನದ ಬಳೆ ಮಾಡಿಸುವ ಅಂದಳಿ ಇದ್ದೆ. ಹೌದಾ? ಯಾವಾಗ? ಶಿವರ್ ರಿಮೋಟ್ ತಗೊಂಡ್ರ ಮೇಲೆ. ಶಿವರೇ, ಕಮಾನ್. ಕೈ ಬಿಡ್ರೆ. ಬಿಡುದಿಲ್ಲ. ಬಿಡ್ರೆ ಕೈನಾ. ಧೀರ 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 ಈ ಸುಲ್ತಾನ, ಧೀರ ಧೀರ ಧೀರ. ತಂದಾನಿ ನಾನೇ ತಾನಿ ತಂದಾನೋ ತಾನೇ ನಾನೇನೋ. ಶಿವಕೃಪಾ ಸ್ಟೇಡಿಯಂನಲ್ಲಿ ರಿಮೋಟ್ ಕಾಳಗ ಶುರುವಾಗಿದೆ. ಹೆಂಗಸರು ವರ್ಸಸ್ ಗಂಡಸರು. ಅಕ್ಕ 6-3 ಆಗ್ಲಿ 3-30 ರಿಮೋಟ್ ಮಾತ್ರ ಬಿಡ್ಬೇಡ. ಶಿವರೇ, 30-300 ಆಗಲಿ 300-3000 ಆಗಲಿ, ಆ ರಿಮೋಟ್ ನಮಗೆ ಬೇಕು. ಅಕ್ಕ ಬಿಡ್ಬೇಡ. ಬಿಡ್ಬೇಡಿ, ಬಿಡ್ಬೇಡಿ, ಹಿಡ್ಕೊಳ್ಳಿ, ಬಿಡ್ಬೇಡಿ. ರಿಮೋಟ್ ಪಡೆಯಲು ಗಂಡ ಹೆಂಡತಿಯ ಮಧ್ಯೆ ಮಹಾಕಾಳಗ ಅದ್ಭುತವಾಗಿ ನಡೆಯುತ್ತಿದೆ. ಬಿಡ್ಬೇಡಿ, ನೀವು ಮೈಕ್ ಟೈಸನ್ ಇದ್ದಂಗೆ. ಬಿಡ್ಬೇಡಿ ಅಕ್ಕ, ನೀನು ಬಿಡ್ಬೇಡ ಕಣೆ. ರಿಮೋಟ್ ಯಾರಿಗೆ ಸಿಗುತ್ತದೆ ಎಂದು ಇಡೀ ಕರ್ನಾಟಕದ ಜನ ಕಾತುರದಿಂದ ಕಾಯುತ್ತಿದ್ದಾರೆ. ನಾವೇನು ನೀವೇನೆಂದು ಗಂಡ ಹೆಂಡತಿ ಕಿತ್ತಾಡುತ್ತಿದ್ದಾರೆ. ಇದೀಗ ಬಂದ ಸುದ್ದಿ, ಗಿರಿಜಾರವರು ಮೇಲುಗೈ ಸಾಧಿಸುವ ಲಕ್ಷಣಗಳು ಕಂಡು ಬರುತ್ತಿದೆ. ಅಕ್ಕ 1 2
ಬ್ರೇಕಿಂಗ್ ನ್ಯೂಸ್, ಇಬ್ಬರ ಕಿತ್ತಾಟ, ಮೂರನೆಯವನಿಗೆ ಲಾಭ. ಯಾಕೆ ಹಿಂಗ್ ನೋಡ್ತಿದ್ದೀರಾ? ನನ್ನ ಹೋಮ್ವರ್ಕ್ ಬರ್ದಿದ್ದಾಯ್ತು, ಅದಕ್ಕೆ ಕಾರ್ಟೂನ್ ನೋಡೋಣ ಅಂತ ರಿಮೋಟ್ ತಗೊಂಡೆ. ಏಯ್, ಇಷ್ಟು ದೊಡ್ಡವನಾಗಿದ್ಯಾ ಕಾರ್ಟೂನ್ ನೋಡ್ಬೇಕೇನೋ? ಅಮ್ಮ, ಕಾರ್ಟೂನ್ ಮಾಡೋರು ದೊಡ್ಡವರೇ, ಅದಕ್ಕೆ ನೋಡ್ತೀನಿ, ತಪ್ಪೇನು? ತಪ್ಪಿಲ್ಲ ಸ್ಕಂದ, ಆದ್ರೆ ಅದಕ್ಕೆ ಈಗ ಸಮಯ ಇಲ್ಲ. ಕ್ರಿಕೆಟ್ ಬರುತ್ತೆ, ನಾವು ಕ್ರಿಕೆಟ್ ನೋಡ್ಬೇಕು. ದಯವಿಟ್ಟು ರಿಮೋಟ್ ಕೊಡೋ. ನೋಡು, ಮುಂದೆ ನನಗೆ ದೊಡ್ಡದಾಗಿ ಬೋನಸ್ ಬಂದ್ರೆ ನಿಂಗೆ ಚಿಕ್ಕದಾಗಿ ಚಾಕ್ಲೇಟ್ ಕೊಡಿಸ್ತೀನಿ ಕಣೋ. ಕೊಡ್ಬೇಡ ಸ್ಕಂದ, ನೀನೇನೋ 9 ತಿಂಗಳು ಎತ್ತು ಹೊತ್ತು ಸಾಕಿದ್ದು ನಿಮ್ಮಮ್ಮಂಗ್ ಕೊಡೋ. ಸ್ಕಂದ, ನಿನ್ನನ್ನು ಸಾಕದ ಅಮ್ಮನೇ ಇರ್ಬೋದು, ಆದ್ರೆ ಅಮ್ಮನ ಸಾಕ್ತಿಪ್ಪದು ಅಪ್ಪನೇ ಅಲ್ದ, ಅದಕ್ಕೆ ಅಪ್ಪನಿಗೆ ಕೊಡು. ಇವತ್ತು ಬೆಂಗಳೂರಿನ ಮ್ಯಾಚ್ ಇತ್ತು ಮರೆಯ, ಕೊಡು ಕಂದ. ಕಂದ, ಇವತ್ತು ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಇಂಟ್ರೆಸ್ಟಿಂಗ್ ಸೀನ್ ಇದೆ ಕಣೋ. ಜಾನ್ವಿ ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ಲು ಅಂತ ಜಯಂತ್ ಹೇಗೆಲ್ಲ ಆಡ್ಬಿಟ್ಟ. ಇವತ್ತು ಇನ್ನೇನು ಮಾಡ್ತಾನೋ ನೋಡ್ಬೇಕು. ಪ್ಲೀಸ್ ರಿಮೋಟ್ ಕೊಡೋ. ಸ್ಕಂದ ಸ್ಕಂದ, ಈ ಕಣ್ಣೀರಿನ ಕೋಡಿಯಲ್ಲಿ ನೀನು ಹರಿದು ಹೋಗ್ಬೇಡ ಕಣೋ. ನೀನು ಕ್ರಿಕೆಟ್ಗೆ ಡೈ ಹಾರ್ಡ್ ಫ್ಯಾನ್. ಇವತ್ತು ಬ್ಯಾಂಗ್ಳೂರ್ ಮ್ಯಾಚ್ ಇದೆ, ದಯವಿಟ್ಟು ರಿಮೋಟ್ ಕೊಡು. ನಂಗೆ ಅಮ್ಮನೂ ಬೇಕು, ಅಪ್ಪನೂ ಬೇಕು. ಹಾ, ಒಂದ್ ಕೆಲಸ ಮಾಡೋಣ, ಟಾಸ್ ಹಾಕೋಣ. ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ಈ ರಿಮೋಟು. ಓಕೆ. ಡಬಲ್ ಓಕೆ. ಚಿಕ್ಕಪ್ಪ, ಪುಟ್ಟಿ ಟಾಸ್. ರಾಜನ ರಾಣಿನ? ರಾಣಿ. ರಾಜನ ರಾಣಿನ? ರಾಜ, ಚಡ್ಡಿ ಮತ್ತು ಬನಿಯನ್ಗಳು, ಇದನ್ನ ನೀವು ಹೊರಗೂ ಹಾಕಬಹುದು. ಕೊನೆಯ ಸುತ್ತಿನಲ್ಲಿ ಅಯೋಗ್ಯನಾದ ನನ್ನ ಮಗ ಶಿವಪ್ರಸಾದ್ ರಿಮೋಟ್ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದಾನೆ. ತಂದಾನೆ ನಾನೇ ತಾನೇ, ತಂದಾನೆ ತಾನೇ ನಾನೇನೆ. ಅಕ್ಕ, ಸಿಕ್ಕಿದ ಚಾನ್ಸು ಮಿಸ್ ಆಯ್ತು. ಈಗ ಸೀರಿಯಲ್ ನೋಡಕ್ಕಾಗಲ್ಲ, ಏನೇ ಮಾಡೋದು? ಬಾಜನೆ ಮಾಡಿ. ಏಯ್, ಕೊಡ ರಿಮೋಟ್. Come this side. ಅಯ್ಯೋ ಕಾಶಿ ಅವರೇ, ಕರೆಂಟ್ ಹೊರಟೋಯ್ತು, ಈಗೇನ್ರಿ ಮಾಡೋದು? ಭಜನೆ ಮಾಡಿ. ಹೆಂಡತಿ ಒಪ್ಕೊಂಡ್ರು ಬೆಸ್ಕಾಂನವ್ರು ಒಪ್ಕೊಳ್ಳಿಲ್ಲ. ರಿಮೋಟು ಕೈಗೆ ಬಂತು, ಕರೆಂಟು ಕೈ ಕೊಡ್ತು. ಇವತ್ತಾಗಿದ್ದಾಗೋಗ್ಲಿ, ಸಂಜೆ ಆಫೀಸಿಂದ ಬಂದ್ಮೇಲೆ ರಕ್ತ ಕೋಡಿ ಹರಿಸಿದ್ರು ಪರವಾಗಿಲ್ಲ, ನಾನು ಕ್ರಿಕೆಟ್ ನೋಡ್ಲೇಬೇಕು ನೋಡ್ಲೇಬೇಕು. ಹೇಯ್, ಏನ್ರೇ ಇದು ನಿಮ್ಮ ಶೋಕಿ? ದುಡ್ಡಲ್ಲಿ ಗಾಳಿ ಬೀಸ್ಕೊಳ್ತಾ ಇದ್ದೀರಾ? ನಾವೆಲ್ಲ ಫ್ಯಾನ್ ಆನ್ ಮಾಡಿದ್ರೆ ದುಡ್ಡು ಖರ್ಚಾಗುತ್ತೆ ಅಂತ ಸುಮ್ಮನೆ ಇದ್ದೀವಿ, ನೀವು ದುಡ್ಡನ್ನೇ ಫ್ಯಾನ್ ಮಾಡ್ಕೊಂಡಿದ್ದೀರಾ? ರಾಶಿ ರಾಶಿ. ನಂದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ, 8ನೇ ಪಾದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.